ಸೊ ಎಚ್ ಬಿ ಎಲ್ ಅಲ್ಲಿ ಇನ್ನೊಂದು ರೀತಿಯಾದಂಥ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಪ್ರಕರಣ ಅಂಜಲಿ ಸಾವನೇನ ಇದ್ರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಹತ್ಯೆ ಆಗಿರೋದು. ಬೆಳಗ್ಗೆ 11 ಗಂಟೆಗೆ ಬಿಜೆಪಿಯಿಂದ ಈಗ ಪ್ರತಿಭಟನಾ ಮೆರವಣಿಗೆ ಕೂಡ ನಡೀತಾ ಇದೆ. ಸೊ ಅಂಜಲಿ ಮನೆ ವೀರಾಪುರ ಓಣಿಯಿಂದ ಟೌನ್ ಪೊಲೀಸ್ ಠಾಣೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಬಿಜೆಪಿ ಶಾಸಕರು ಮುಖಂಡರುಗಳು ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. 12:30ಕ್ಕೆ ಅಂಜಲಿ ಮನೆಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಮುಖ ನಾಯಕರುಗಳು, ಹಿಂದೂಪರ ಸಂಘಟನೆಯ ಪ್ರಮುಖರು ಅಂಜಲಿ ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಸೊ ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಯಾರಿದ್ದಾರೆ ಅವನಿಗೆ ಅಂತ ಹೇಳಿ. ಸೊ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಮುಖ ನಾಯಕರುಗಳು ಜೊತೆಗೆ ಹಿಂದೂಪರ ಸಂಘಟನೆಗಳು ಕೂಡ ಅಂಜಲಿ ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇವತ್ತಿದೆ. 12:30ಕ್ಕೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಅವರ ಮನೆಗೆ ಭೇಟಿ ಕೊಡ್ತಾರೆ. ಬಿಜೆಪಿ ಶಾಸಕರು ಮುಖಂಡರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಅಂಜಲಿ ಮನೆ ವೀರಾಪುರ ಓಣಿ, ಯಾರು ನೇಹಾ ಹಿರೇಮಠ ಅವರ ಹತ್ಯೆ ಆಗಿತ್ತಲ್ಲ, ಅವರ ಮನೆ ಇದ್ದು ಕೂಡ ಇದೆ ವಾರ್ಡ್ನಲ್ಲಿ. ಸೊ ಅಲ್ಲೀಗ ವೀರಾಪುರ ಓಣಿಯಿಂದ ಟೌನ್ ಪೊಲೀಸ್ ಠಾಣೆಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿಯಿಂದ ಈ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಇದು ಹುಬ್ಬಳ್ಳಿಯಿಂದ ಬರ್ತಾ ಇರುವಂಥ ಅಪ್ಡೇಟ್ಸ್. ನಿನ್ನೆಯೂ ಕೂಡ ಆ ಭಾಗದಲ್ಲಿರುವಂಥ ಜನ, ಆ ಏರಿಯಾದಲ್ಲಿರುವಂಥ ಜನ ಎಲ್ಲ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯನ್ನು ಹತ್ಯೆಯನ್ನು ಮಾಡಲಾಗಿತ್ತು. ಸೊ ಕರ್ತವ್ಯ ಲೋಪ ಆರೋಪದಡಿ ಇಬ್ಬರು ಪೊಲೀಸರನ್ನು ಈಗ ತಲೆದಂಡವನ್ನು ಮಾಡಲಾಗಿದೆ. ಬೆಂಡಿಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ನ ಅಮಾನತು ಮಾಡಿದ್ದಾರೆ. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೂಡ ಅಮಾನತಾಗಿದ್ದಾರೆ. ಸೊ ಆರೋಪಿಯ ಧಮಕಿ ಬಗ್ಗೆ ಪೊಲೀಸರಿಗೆ ಕುಟುಂಬ ದೂರನ್ನು ಕೊಟ್ಟಿತ್ತು. ದೂರು ನೀಡಿದರೂ ಕೂಡ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈಗ ಇವರನ್ನು ಅಮಾನತು ಮಾಡಿದ್ದಾರೆ. ಅದೇನಿಲ್ಲ ಬಿಡಿ ಹೋಗಿ ಅಂತ ಹೇಳ್ಬಿಟ್ಟಿದ್ರಂತೆ. ಅದಕ್ಕೆಲ್ಲ ಹಂಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಏನಾಗಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ಆ ಸಂದರ್ಭದಲ್ಲೇ ಅವನನ್ನು ಕರೆದು ಒಂದಿಷ್ಟು ಎಚ್ಚರಿಕೆ ಕೊಟ್ಟು ಸರಿಯಾಗಿ ಒಂದೆರಡು ಏಟು ಕೊಟ್ಟಿದ್ದಿದ್ರೆ ಸರಿಯಾಗಿರ್ತಾ ಇದ್ದ. ಈ ರೀತಿಯಾಗಿ ಧೈರ್ಯ ಅವನಿಗೆ ಬರ್ತಾ ಇರಲಿಲ್ಲ. ಪಾಪ ಅವ್ರು ಹೋಗಿ ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಬಂದಿದ್ದಾರೆ. ಪೊಲೀಸರು ನಾನೇನು ಮಾಡ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿಗೆ ಅವನು ಬಂದಿರ್ತಾನೆ. ಹೋಗಿ ಈ ರೀತಿಯಾಗಿದ್ದಾನೆ. ಪಾಪ ಅವಳು ಬದುಕ್ತಾ ಇದ್ಲು. ಪೊಲೀಸರ ಒಂದು ನಿರ್ಲಕ್ಷ್ಯ ಎಷ್ಟು ಸಾವಿಗೆ ದಾರಿ ಮಾಡಿಕೊಡುತ್ತೆ ಅಂತ ನೋಡಿ. ನನ್ನ ಸಹೋದ್ಯೋಗಿ ಈಗ ಸುನೀಲ್ ಪಾಟೀಲ್ ಹುಬ್ಬಳ್ಳಿಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಪೊಲೀಸರ ಒಂದೇ ಒಂದು ನಿರ್ಲಕ್ಷ್ಯ ಈಗ ಪಾಪ ಅವಳನ್ನು ಸಾವಿನ ದವಡೆಗೆ ದೂಡು ಬಿಟ್ಟಿದೆ. ಅವರವತ್ತು ಈ ವಿಚಾರದಲ್ಲಿ ಅವನ್ನ ಕರೆದು ಒಂದೆರಡು ಏಟು ಕೊಟ್ಟು ಬುದ್ಧಿಗೆ ಹೋದ ಹೇಳಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ. ಅರುಣ್, ನಿಜಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಪೊಲೀಸರು ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿಕೊಂಡ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಮೊದಲೆಯೂ ಕೂಡ ಅವರು ಒಂದು ವಾರದ ಮುಂಚೆಯೇ ಬಂದು ನಮಗೆ ಈ ರೀತಿ ಧಮಕಿ ಆಗ್ತದೆ, ನೇಹಾ ಥರನೇ ಕೊಲೆ ಮಾಡ್ತೀನಿ ಅಂತ ಆರೋಪಿ ಹೇಳ್ತಾ ಇದ್ದಾನೆ ಅಂತ ಅಂಜಲಿ ಅವರ ಅಜ್ಜಿ ದೂರನ್ನು ಕೊಟ್ಟಿರ್ತಾರೆ. ಆದರೆ ಎಲ್ಲೂ ಕೂಡ ಪೊಲೀಸರು ಇದನ್ನು ಸೀರಿಯಸ್ ಆಗಿ ತಗೊಳ್ಳೋಳಿಲ್ಲ. ಇದು ನಾರ್ಮಲ್ ನೇಹಾ ಹತ್ಯೆ ಆದಲ್ಲಿಂದ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ, ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ, ಏನೂ ಆಗಲ್ಲ ಹೋಗಿ ಅಂತ ನಿರ್ಲಕ್ಷ್ಯ ತೋರಿದ್ದು ಸೊ ಈ ಒಂದು ಹತ್ಯೆಗೆ ಮೂಲ ಕಾರಣ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಹೀಗಾಗಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಆರೋಪಗಳು ಕೇಳಿ ಬಂದಿದ್ದು ಪೊಲೀಸರ ವಿರುದ್ಧ. ಹೀಗೆ ಒತ್ತಡಕ್ಕೆ ಮಣಿದಂತಹ ಪೊಲೀಸ್ ಇಲಾಖೆ ಸಿ ಕ್ಯಾಮ್ರಾಗಳ ದೃಶ್ಯ ಆಧಾರದ ಮೇಲೆ ದೃಶ್ಯ ಆಧಾರದ ಮೇಲೆ ಇಬ್ಬರು ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿರುವಂಥದ್ದು. PI ಚಂದ್ರಶೇಖರ್ ಅವರು ಮತ್ತು ಹೆಡ್ ಕಾನ್ಸ್ಟೇಬಲ್ ರೇವಕಾ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಮುಂದುವರಿದ ಭಾಗದಲ್ಲಿ ಇವತ್ತು ಒಂದು BJP ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಯಾಕಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಸುಖ ಸುಮ್ಮನೆ ಸಣ್ಣ ಪುಟ್ಟ ಕಾರಣಗಳಿಗೆ ಕೊಲೆ ಆಗ್ತಾ ಇದ್ದಾವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಂಜಲಿ ಮನೆಯಿಂದ ಟೌನ್ ಸ್ಟೇಷನ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಸೊ ಎಲ್ಲೋ ಒಂದು ಕಡೆ ನೇಹಾ ಹತ್ಯೆಯಂತೆ ಈ ಒಂದು ಅಂಜಲಿ ಹತ್ಯೆಯು ಕೂಡ ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಒಂದು ಸಣ್ಣ ಪುಟ್ಟ ರೀಸನ್ಗಳಿಗೆ ಕೊಲೆ ಆಗ್ತಾವಂದರೆ ಮುಂದೆ ಯಾವ ಪರಿಸ್ಥಿತಿಗೆ ಹೋಗ್ಬೋದು ಅನ್ನೋದು ಜನರದ್ದು ಒಂದು ಆರೋಪ ಆಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಸ್ವತಃ ಕಾಂಗ್ರೆಸ್ ಪ್ರಮುಖರೇ ಒಂದು ಪೊಲೀಸ್ ಇಲಾಖೆ ವಿರುದ್ಧ ಸಾಕಷ್ಟು ರೀತಿಯ ಒಂದು ಅಸಮಾಧಾನ ಹೊರಾಗ್ತಾ ಇದ್ದಾರೆ. ಈ ಒಂದು ಎಲ್ಲ ಅಧಿಕಾರಿಗಳನ್ನು ಬೇರೆ ವರ್ಗಾವಣೆ ಮಾಡಿ ದಕ್ಷ ಆಡಳಿತ ಅಧಿಕಾರಿಗಳನ್ನು ತರಬೇಕು ಅಂತ ಸಾಮಾಜಿಕ ತಾಣಗಳಲ್ಲಿ ಆಕ್ರೋಶ ಹೊರಾಗ್ತಾ ಇರುವಂಥದ್ದು. ಮತ್ತು ಇವತ್ತು ಕೂಡ ಒಂದು ಅಂಜಲಿ ಮನೆಗೆ ಹಿಂದೂಪರ ಸಂಘಟನೆಗಳು, ಕಾಂಗ್ರೆಸ್ ಮುಖಂಡರು, BJP ನಾಯಕರು ಭೇಟಿ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಅಂಜಲಿ ಸಾವಿನಿಂದ ಹುಬ್ಬಳ್ಳಿ ಧಾರವಾಡ ಜನತೆಯಲ್ಲಿ ಸಾಕಷ್ಟು ಒಂದು ನೋವಿನ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಹೀಗಾಗಿ ಪೊಲೀಸರ ವಿರುದ್ಧ ಮತ್ತು ಕಾನೂನು ಸುವ್ಯವಸ್ಥೆ ವಿರುದ್ಧ ಅಸಮಾಧಾನಗಳು ಪುಡಿದೇಳ್ತಾ ಇರುವಂಥದ್ದು. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸೊ ಈ ವಿಚಾರದಲ್ಲಿ ಈಗ ಪಕ್ಷಾತೀತವಾಗಿ ಆಮೇಲೆ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕು. ಕೇವಲ ಆ, ನೇಹಾ ಪ್ರಕರಣದಲ್ಲಿ ಈ ರೀತಿಯಲ್ಲಿ ಅವರು ಆ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತ ಬಂದಾಗ ಮಾತ್ರ ಅಲ್ಲ, ಹತ್ಯೆನೇ ಹೆಣ್ಮಗಳನ್ನೇ ಆ ರೀತಿಯಾಗಿ ಹತ್ಯೆ ಮಾಡುವಂಥವ್ರೆಲ್ಲರೂ ಕೂಡ ಒಂದು ಕಠಿಣ ಶಿಕ್ಷೆ ಆಗೋ ರೀತಿಯಲ್ಲಿ ಕಾನೂನು ಜರುಗಿಸಬೇಕು. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಬೆಂಚನ್ನ ಇದಕ್ಕೆ ನೇಮಿಸ್ಬಿಟ್ರೆ ಒಳ್ಳೇದು ಅಂತ ಕಾಣಿಸುತ್ತೆ. ಇತ್ತೀಚೆಗೆ ಇಂಥ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಿವೆ. ಬರ್ತಿದ್ದೆ ಅಕಸ್ಮಾತ್ ನಾನು ಭೇಟಾಗ್ತಿದ್ದೆ, ಮಾತಾಡ್ತಿದ್ದೆ, ರೊಕ್ಕ ಕೊಡ್ತಿದ್ದೆ, ಎಲ್ಲ ಇದ್ದಿದ್ದು. ನಮ್ದು ಏನು ಇದಿಲ್ಲ. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವ್ನು ಹಿಂಗೆ ಮಾಡಾಕತ್ತಾಳ ನಿಮ್ಮ ಮಗಳ ಅಂತಂದು. ಅದು ನೀ ಹಾಕ್ಬಿಟ್ಟು ನಾವು ಮನ್ಯಾಗ ಕುಂದ್ಸು ಹೊಡೆದು ಅಂತಂದು. ಹೊಡೆದ್ರು ಕೇಳಲಿಲ್ಲ, ಹಂಗೆ ಹಿಂಗೆ ಅಂತಂದು. ಆ ಹುಡುಗಿಗೆ ಗಂಟೆ ಬಿದ್ದಿದ್ನಂತ. ಅದ್ರ ಒಂದು ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ ಅವತ್ತು ಕೆಲಸ ಬಿಟ್ಟು. ಯಾರ ಹುಡುಗ ಅವ್ನು ತೋರಿಸು ಅಂತ. ಅವತ್ತು ನಂದು ಕೆಲಸ ಐತಿ ಎಲ್ಲೇ ನಮ್ಮ ಗಟ್ಟಿಗಿರಿ ಹಾಲು ಐತಲ್ಲ ಅಲ್ಲಿ ನಂದು ಕೆಲಸ ಇತ್ತು. ನಾನು ಅವತ್ತು ಹೋಗಿದ್ದೆ. ಅವತ್ತು ನನ್ನ ಮಗಳು ಬಂದು ತೋರಿಸ್ತಿಲ್ಲ ಅಂತ ಅಡಿ ಫೋನ್ ನಾವು ನಂಬರ್ ಕೊಟ್ಟು ನಾ ಫೋನ್ ಹಚ್ತೇನೆ ಅಂತ.